ಎಜೆ ನ್ಯೂಸ್ಗೆ ಸ್ವಾಗತ. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ. ಬೇಸಿಗೆ ಆರಂಭವಾಗ್ತಾ ಇದ್ದಂತೆಯೇ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ದು, ಗ್ರಾಮದಲ್ಲಿ ಬೋರ್ವೆಲ್ ನೀರು ಪೂರೈಕೆ ಇರೋದ್ರಿಂದ ಬೋರ್ವೆಲ್ ನೀರು ಕುಡಿಯಲು ಹಸ ಬರುತ್ತಿಲ್ಲ. ಈಗ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರಿಂದ ನೀರಿಗಾಗಿ ತಿಮ್ಮಾಪುರ ಗ್ರಾಮಸ್ಥರು ಪರದಾಡುವಂತಾಗಿದೆ. ಗ್ರಾಮದಲ್ಲಿ ತಿಂಗಳು ಕಳೆದರೂ ಕೂಡ ನಲ್ಲಿ ನೀರು ಬರದೇ ಇರುವ ಕಾರಣದಿಂದ ಗ್ರಾಮಸ್ಥರಿಗೆ ಮನೆಗೆ ಬಳಸಲು ಕೆರೆ ನೀರೇ ಗತಿಯಂತೂ ಆಗಿದೆ. ಗ್ರಾಮದಲ್ಲಿ ಕೆರೆ ನೀರು ಇದ್ರೂ ಕೂಡ ಬಿಸಿಲಿಗೆ ಗಾಳಿಗೆ ಹೊಲಸು ಬಿದ್ದು ಬಳಸುವುದಕ್ಕೂ ಕೂಡ ಬರದಂತಾಗಿದ್ದು, ಆದ್ರೂ ಕೂಡ ತೃಪ್ತಿಗಾಗಿ ಗ್ರಾಮಸ್ಥರಿಗೆ ಇದೇ ನೀರು ಗತಿ ಎನ್ನುವಂತಾಗಿದೆ. ಈ ಹಿಂದೆ ವೈದ್ಯರು ಈ ಕೆರೆ ನೀರನ್ನ ಕುಡಿಬೇಡ್ರಿ, ಈ ನೀರು ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ. ಈ ಕೆರೆ ನೀರು ಕುಡಿದ್ರೆ ಮುಂದೆ ನಿಮಗೆ ರೋಗ ಕಾಣಿಸಿಕೊಳ್ಳುವ ಲಕ್ಷಣ ಇದೆ ಅಂತ ವೈದ್ಯರು ಈ ನೀರನ್ನ ಪರೀಕ್ಷಿಸಿ ಹೇಳಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಇವರು ಆಗ್ರಹಿಸಿದ್ರು. ನಮಸ್ಕಾರ ಸರ್. ನೀರಿಂದು ಸಮಸ್ಯೆ ಏನ್ರಿ ಅದು? ಸರ್ ಒಂದ್ ತಿಂಗಳನ್ನ ಆತ್ ಬಿಡ್ರಿ ಸರ್. ನಮ್ಗ ತುಂಗಭದ್ರ ನೀರ್ ಬರ್ತಿತ್ರಿ. ಅದು ಅಲ್ಲಿ ಮೋಟ್ರ್ ಕೆಟ್ಟೈತಿ ಅಂತ ಹಂಗಾಗಿ ನೀರ ಇಲ್ಲ ಸರ್ ನಮ್ಮ ಊರಿಗೆ. ಆಮೇಲೆ ಏನೈತಿ, ಇಲ್ಲೇ ಲೋಕಲ್ ಆಗಿ ಬೋರ್ ಅದಾವ ಸರ್. ಆ ಬೋರ್ನ ಗ್ರಾಮ ಪಂಚಾಯತಿಯರ ಯಾವುದೇ ನಿರ್ವಹಣೆ ಮಾಡಿಲ್ಲ ಸರ್. ಅವ್ರೇನ್ ಮಾಡ್ಯಾರ ಸರ್, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ ಹಾಕಿ ಅದ್ರ ರೊಕ್ಕ ದುಡ್ಡು ಹೊಡೆದಾರ ಹೊರತಾಗಿ ಅದ ಆ ಬೋರ್ನಾಗಿಂದ ನೀರು ನಮ್ಮ ಊರಿಗೆ ಸರಬರಾಜು ಆಗೋಲ್ ಸರ್. ಹಂಗಾಗಿ ಏನ್ ಮಾಡ್ಬೇಕು ಸರ್, ನಾವು ನಮ್ಮಲ್ಲಿ ಅಂತ ಕೆರೆ ನೀರ್ ಅದಾವ ಸರ್. ಆ ಕೆರೆ ನೀರು ಕುಡಿಯಕ್ ಯೋಗ್ಯ ಇಲ್ಲ ಅಂತಂದು ಈಗಾಗಲೇ ಡಾಕ್ಟರ್ ವರದಿ ಸಲ್ಲಿಸ್ಯಾರ ಸರ್. ಇಲ್ಲ, ಇದು ನೀರು ಕುಡಿಯಕ್ ಯೋಗ್ಯ ಇಲ್ಲ, ಕುಡಿಬೇಡ್ರಿ ಅಂತಂದ. ಅದು ಸ್ವಲ್ಪ ಇದೆ ಸರ್, 1 ಫೂಟ್ 2 ಫೂಟ್ ನೀರ್ ಅದ. ಈ ಗಾಳಿ ಹೊಡೆತಕ್ಕ ಧೂಳ ದುಮ್ಮ ಬಂದೆಲ್ಲ ಕೆರೆಗೆ ಬಿದ್ದು ಎಲ್ಲ ನೀರು ಗಲೀಜ್ ಆಗ್ಬಿಟ್ಟೈತೆ ಸರ್. ಈಗ ನೀರಿಂದ ಎಷ್ಟು ಸಮಸ್ಯೆ ಐತಪ್ಪ ಅಂದ್ರೆ ಸರ್, ನಮ್ಮಲ್ಲಿ ಕುಡಿಯಕ್ ಸಹಿತ ನೀರಿಗಾಗಿ ಪರದಾಡ್ಬೇಕಾಗೈತೆ ಸರ್. ಆಮೇಲೆ ನೀವೆಲ್ಲರೂ ಮತ್ತೆ ಪಿಡಿ ಅವ್ರಿಗೆ ತಿಳಿಸಿರೇನ? ಸರ್, ಪಿ.ಡಿ. ಅವ್ರಿಗೆ ಸಾಕಾಗಿವೈತ್ರಿ ಸರ್. ಅವ್ರು ಬರೀ ಏನಂತಾರಪ್ಪ ಅಂದ್ರ ಪಂಚಾಯತಿಗೆ ದುಡ್ಡಿಲ್ಲ ಅಂತಾರ. ದುಡ್ಡು ಇಲ್ಲಪ್ಪ ಅಂತ ಅವ್ರ ಅಂತಾರ. ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು ಕೇಳಿದ್ರ ನಾವ ಪಂಚಾಯತಿಗೆ ದುಡ್ಡು ಕೈಲಿ ಹಾಕಿವಿ ಅಂತಾರೆ. ಅಂದ್ರೆ ಇವ್ರು ಯಾವ ತರ ಅದಾರಪ್ಪ ಅಂದ್ರ ಪಂಚಾಯತಿ ನಡ್ಸಾರ ಮೆಂಬರ್ನ ತಮ್ಮ ಮನಿ ರೊಕ್ಕ ಹಾಕಿ ಮಾಡಿದ್ರ ಗತಿ ಮಾಡ್ತಾರ ಸರ್ ಕೆಲಸ. ಯಾರಿಗಿ ಜನರಿಗೆ ಸ್ಪಂದನೆ ಇಲ್ಲ. ಒಬ್ಬ ಮೆಂಬರ್ ಇದ್ರ ಬಗ್ಗೆ ಕ್ಯಾರೆ ಅನ್ನಲ್ಲ ಸರ್. ಈಗ ನಳ ನೀರನ್ನು ಇಲ್ಲ ನಿಮ್ಗೆ? ಅವು ಇಲ್ಲ ಇವಾಗ ಯಾವ ನೀರ ಇಲ್ಲ ಸರ್. ನಮ್ಮ ಇಲ್ಲೇ ಲೋಕಲ್ ನೀರು ಕ್ಲೋರೈಡ್ ನೀರು, ಉಪ್ಪು ಸರ್, ಉಪ್ಪು ನೀರು ಅದಾವು. ಅವನಾರ 4 ಬೋರ್ ಅದಾವ ಸರ್ ಊರಾಗ, ಅಲ್ಲೇ ಹತ್ತತ್ರ. ಅವನಾರ ರಿಪೇರಿ ಮಾಡಿ ಸೌಣೀರು ಅದಕ್ಕರ ಆಗ್ಲಿ ಬಳಸಕ್ಕಾರ ಬರ್ತಾವ ಅಂತಂದ್ರ ಅವನು ಇವ್ರು ಸ್ಟಾರ್ಟ್ ಮಾಡಿ ನೀರ್ನ ಕೊಡವಲ್ಲ ಸರ್. ಆ ನೀರನ್ನ ಈಗ ಎಷ್ಟಪ್ಪ ಅಂದ್ರ ಬಾಣಂತರಿಗೆ ಆಮೇಲೆ ಸಣ್ಣ ಮಕ್ಳಿಗೆ ಎರೆಯಕ್ ಸಹಿತ ನೀರು ಇಲ್ಲ ನೋಡಿ ಸರ್. ಈಗ ನಿಮ್ಮ ಶುದ್ಧ ನೀರಿನ ಘಟಕ ಇಲ್ವಾ ಸರ್? ಶುದ್ಧ ನೀರಿನ ಘಟಕ ಐತಿ ಸರ್, ಅದನ್ನ ಪಂಚಾಯತಿ ನಿರ್ವಹಣೆ ಮಾಡಾರ ಅದ ಹಾಳಾಗಿ ಹೋಗೈತ್ರಿ. ಆತು ಇಲ್ಲಪ್ಪರೇ, ನಿಮ್ಮ ಇದಕ್ಕೆ ಏನೈತಿ ನಾವು ಅದನ್ನ ಸರ್ಕಾರಕ್ಕೆ ಮುಟ್ಸಂತ ಯೋಜನೆಯನ್ನ ನಾವು ವರದಿ ಮಾಡ್ತೀವಿ ಸರ್. ಪುಣ್ಯ ಬರುತ್ತೆ ನೋಡ್ರಿ, ನಿಮ್ಮ ಟಿವಿ ಇದ್ರಾಗಿಂದ ಬಂತಪ್ಪ ಅಂದ್ರ ನಮ್ ನೀರ್ ಬಂದ್ರ ಸಾಕ್ರಿ, ಅದ ಒಂದು ದೊಡ್ಡ ಖುಷಿ ಆಗುತ್ತೆ ಸರ್. ಈಗ ನಮ್ದು ಮುಂದಿನ ತಿಂಗಳ ದೊಡ್ಡ ಜಾತ್ರೆ ಐತಿ ಸರ್ ಊರಾಗ, ಮಾರುತೇಶ್ವರ ಜಾತ್ರೆ. ಅದಕ್ಕೆ ಸಾವಿರಾರು ಜನ ಬರ್ತಾರ ಸರ್ ಜಾತ್ರೆಗೆ. ಆ ಜಾತ್ರೆ ಮಾಡ್ಬೇಕಂದ್ರೆ ಕೂಡ ಬೀಗರು ಪಿಜ್ಜರು ಬರ್ತಾರ. ಬರ್ಬಾರ್ದು ಬಿಡ್ರಪ್ಪ, ನಮ್ಮೂರಾಗ ನೀರಿಲ್ಲ ಅಂತಂದು ಹೇಳೋ ಪರಿಸ್ಥಿತಿ ಬಂದೈತಿ ನೋಡಿ ಸರ್. ಆಯ್ತಾ ಇಲ್ಲಪ್ಪರೇ, ಸರಿ ಮಾಡ್ತೀನಿ ಅದನ್ನ. ಇವತ್ತು ಸರಿ ಮಾಡಿಸಿ ಅದನ್ನ ಇದು ಮಾಡಿ ಒಂದು ಸರ್ಕಾರಕ್ಕೆ ಏನೈತಿ ಅದನ್ನ ಎಚ್ಚರಿಕೆ ಗಂಟೆ ಬರ್ಸೋಣ. ಮಾಡಿಸಿ ನಾವು ಕೈಲಿ ಕಾದು ನೋಡೋಣ. ಎಂದು ಇದು ವರದಿ ಬಂಧುಗಳೇನು ಮಾಡ್ತಾರೆ ಅನ್ನೋದು ಕಾದು ನೋಡೋಣ ಇವ್ರಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಮಾಡಿ. ನಮಸ್ಕಾರ. ಅಂದಪ್ಪ ಕೊಳೂರ, ಎಜೆ ನ್ಯೂಸ್, ಗದಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ.
ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.